ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮಸ್ಕಾರ. ಈ ಒಂದು ನೆಲಗುಳಿ ದೇವಸ್ಥಾನದ ಪ್ರಾಂಗಣದಲ್ಲಿ ಹನುಮನ ಪೂಜೆಯ ನಂತರ ಸರ್ಪರಾಜನ ದರ್ಶನ ಆಯಿತು. ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದು ಹಿಂದುತ್ವದ ಸಂಪ್ರದಾಯ, ಸಂಸ್ಕಾರ. ಹಾಗಾಗಿ ನಾವು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತಲಗಟ್ಟಪುರದಲ್ಲಿರ್ತಕ್ಕಂಥ ರವಿ ಅಣ್ಣವರು ಅವರ ಕೆಲಸಗಳನ್ನು ನಾವು ನೋಡ್ತಾ ಇದ್ವಿ. ಅವರು ಪ್ರತಿನಿತ್ಯ 5ರಿಂದ 10 ಹಾವುಗಳನ್ನು ಹಿಡಿತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಗಮನಿಸಿದ್ವಿ. ಹಸುಗಳು, ರಸ್ತೆಯಲ್ಲಿ ಅನಾಥವಾಗಿರ್ತಕ್ಕಂಥ ಹಸುಗಳು, ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥ ಹಸುಗಳನ್ನು ತೆಗೆದುಕೊಬಂದು ಯಾರ ಒಂದು ಫಲಾಪೇಕ್ಷೆಯೂ ಇಲ್ಲದೆ ಸ್ವಂತ ಖರ್ಚಿನಲ್ಲಿ ಪೋಷಣೆ ಮಾಡಿ ಅವರನ್ನು ಮತ್ತೆ ಅದೇ ಜಾಗಕ್ಕೆ ಕರೆದುಕೊಂಡು ಹೋಗಿಬಿಡ್ತಕ್ಕಂಥ ಒಂದು ಸಮಾಜ ಸೇವೆ ನಮಗೆ ಬಹಳ ವಿಶೇಷ ಅನ್ನಿಸ್ತು. ಹಾಗಾಗಿ ಫೋನ್ ಮಾಡಿದ್ವಿ ನಾವು. ಇವರೆಲ್ಲ ಹೇಳಿದರು, ಸ್ವಾಮಿಗಳೇ ಅಲ್ಲಿಂದ ಬರ್ತಾರ ಹಾವುಗಳು ಹಿಡಿಯೋದಕ್ಕೆ ಅಂತ. ಆದರೂ ಬರ್ತಾರೆ ಅಂತೇಳಿ ನಾವು ಫೋನ್ ಮಾಡಿದಾಗ ಅವರು ಬಂದು ಇಲ್ಲೆಲ್ಲ ವೀಕ್ಷಣೆ ಮಾಡಿ ಆ ಸರ್ಪರಾಜನ್ನು ರಕ್ಷಣೆ ಮಾಡಿದರು. ಅದನ್ನು ಹೇಗೆ ಅಂದರೆ ಸುಮಾರು 25 ವರ್ಷಗಳಿಂದ 30,000ಕ್ಕೂ ಹೆಚ್ಚು ಸರ್ಪಗಳನ್ನು ಭಾಳ ಸುರಕ್ಷಿತವಾಗಿ ಹಿಡಿದು ಸುರಕ್ಷಿತ ತಾಣಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಗಮನಿಸಿದ್ದೀವಿ. ಹಾಗಾಗಿಯೇ ಇದು ಯಾರ ಹತ್ರನೂ ಕಾಸನ್ನೋದೇ ಇಲ್ಲ. ಅದಕ್ಕೋಸ್ಕರನೇ ಹೇಳ್ತಾರೆ, ನಕರ್ಮಣ ನಪ್ರಚಯ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನುಷು ಅಂತ. ನಕರ್ಮಣ, ಕರ್ಮ ಅನ್ನೋದು ಭಗವಂತ, ಅದಕ್ಕೆ ಫಲ ಅನ್ನೋದಿಲ್ಲ. ಮತ್ತು ಕಾಸನ್ನೋದು ಮುಟ್ಟೋದೇ ಇಲ್ಲ. ಅದು ಇಂಥವ್ರು ಸಿಗೋದು ನಮಗೆ ಪೂರ್ವಾರ್ಜಿತವಾಗಿರ್ತಕ್ಕಂಥ ಪುಣ್ಯ, ಯಾರೂ ಸಿಗೋದಿಲ್ಲ. ಅಂತಹ ಉಚಿತ ಸೇವೆಯನ್ನು ಎಷ್ಟೇ ದೂರದಿಂದ ಇದ್ದರು ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾರೆ. ಇಲ್ಲಿದ್ದೀವಿ, ಇಷ್ಟೊತ್ತಿಗೆ ಬರ್ತೀವಿ, ಅದನ್ನು ಗಮನಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಸಾವಕಾಶವಾಗಿ ಬಂದು ಇದನ್ನು ಮಾಡ್ತಾ ಇರತಕ್ಕಂಥದ್ದು ನಿಜವಾಗಲೂ ಇದಕ್ಕೆ ನಾವು ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಇದು ಅನಂತ ಸೇವೆ, ಅಂತ ಇಲ್ಲದೆ ಇರತಕ್ಕಂಥ ಸೇವೆ. ಈ ಅನಂತ ಸೇವೆಗೆ ಬೆನ್ನೆಲುಬಾಗಿರ್ತಕ್ಕಂಥದ್ದು ಅವರು ನಂಬಿರತಕ್ಕಂಥ ಒಂದು ದೈವಪುರುಷ. ಇಂತಹ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರ್ತಕ್ಕಂತಹ ಆ ದೇವರುಗಳ ಕೃಪೆಯಿಂದ ಇದು ಮಾಡ್ತಾ ಇದ್ದಾರೆ ಅಂತ ನಾವು ಪರಿಗಣಿಸ್ತೀವಿ. ಮತ್ತು ಏನೇ ಫಲಾಪೇಕ್ಷೆ ಇಲ್ಲ, ಫಲಾಪೇಕ್ಷೆ ಇಲ್ಲದೆ ಯಾಕೆ ಜೀವನ ಮಾಡ್ತಾರೆ ಅನ್ನೋದೇ ನಮಗೆ ಕಷ್ಟ. ಆದ್ರೂ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಉಚಿತ ಸೇವೆಯನ್ನು ಎಷ್ಟೇ ದೂರದಲ್ಲಿದ್ದರೂ ಬಂದು ಮಾಡ್ತಾರಲ್ಲ, ಇದು ನಿಜವಾಗ್ಲೂ ಅನ್ನದಾನಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಸೇವೆ. ಅನ್ನದಾನ ಇವತ್ತು ತಿಂತೀವಿ, ನಾಳೆ ಹಸಿವಾಗುತ್ತೆ. ಆದರೆ ಈ ಸರ್ಪ ರಕ್ಷಣೆ ಮಾಡೋದು ಇದೆಯಲ್ಲ, ಯಾರಿಗಾದರೂ ಏನಾದರೂ ಅನಾಹುತ ಮಾಡಿಬಿಟ್ರೆ ಜೀವನ ಪರ್ಯಂತ ಕೊರಗುವಂಥ ಸನ್ನಿವೇಶಗಳು ಹಲವಾರು ಕುಟುಂಬಗಳಲ್ಲಿದೆ. ಅಂತಹ ಒಂದು ನೋವನ್ನು ದೂರ ಮಾಡತಕ್ಕಂಥವರು ಶ್ರೀಯುತ ರವಿ ಅಣ್ಣವರು. ಅವರ ಉಚಿತ ಸೇವೆ, ಅವರ ಅನನ್ಯ ಸೇವೆಗೆ ಆ ಭಗವಂತ ವಿಶೇಷವಾಗಿರ್ತಕ್ಕಂಥ ಶಕ್ತಿ, ಚೈತನ್ಯ ಮತ್ತು ವಿಶೇಷವಾಗಿರ್ತಕ್ಕಂತಹ ಒಂದು ಆರೋಗ್ಯ ವೃದ್ಧಿಯನ್ನು ಅವರಿಗೆ ಕೊಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡಿ ಅವರ ಸೇವೆಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಜೈ ಶ್ರೀರಾಮ್ ಸರ್. ನಾನು ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಸೇರಿ ಪರಿಸರ ಪ್ರಾಣಿ ಪಕ್ಷಿನ ರಕ್ಷಣೆ ಮಾಡೋಣ. ನಾನು ಮಾಡೋ ಎಲ್ಲ ಕೆಲಸಗಳನ್ನೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಗಮನಿಸಿ ಸುಮಾರು ಕಮೆಂಟ್ಗಳಾಗ್ತಾ ಇರ್ತಾರೆ, ರವಣ್ಣವರೇ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ. ನನಗೆ ಕೆಲವು ಸತಿ ಬೇಜಾರಾಗುತ್ತೆ ಅಣ್ಣ ಅಂತ ಹೇಳಿದಾಗ. ಯಾಕೆಂದರೆ ನಮಗಿಂತ ಹಿರಿಯರಿರ್ತಾರೆ. ಯಾಕೆಂದರೆ ದೇವ್ರು ನೆಕ್ಸ್ಟ್ ಇವರೇನೆ. ನಾವು ಇವರಲ್ಲಿ ದೇವ್ರನ್ನ ಕಾಣ್ತಾ ಇರ್ತೀವಿ. ದಯವಿಟ್ಟು ಇನ್ಮೇಲೆ ಏನಂತ ಹೇಳಿದ್ರು ರವಿ ಅಂತಾನೆ ಮಾತಾಡಿಸಿ, ನನಗೆ ಒಂಥರ ಮುಜುಗರ ಆಗುತ್ತೆ. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿಜನ ಶೂರ. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿಜನ ಶೂರ. ಭಂಗಿ ಅಸ್ತಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಗೆಯೋ ಅಂದರ ಚೀರುತ್ತ ಕರೆಸಿದ ಇಂದ್ರಜಿತುವನೇ.